ಇಲ್ಲ ಇಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ತೆ. ನಮ್ಗೆ ತುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಸೋಮವಾರ ಬೆಳಗ್ಗೆಯಿಂದ ಬ್ಲಾಗನ್ನು ಶುರು ಮಾಡಿದ್ದೀನಿ. ಯಾಕೆ ಅಂತಂದರೆ ಲಾಸ್ಟ್ 2 ಡೇಸ್ ಪರ್ಯಂತ ಹುಷಾರಿಲ್ಲದೆ ಇರೋ ಕಾರಣ ಯಾವುದೇ ಥರದ ವೀಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ, ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಒಂದು ಒಳ್ಳೆ ವೀಡಿಯೋ ಜೊತೆಗೆ ಮಾಹಿತಿನ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಸೊ ಈಗ ಬಿಸಿಲುಗಾಲ ಅಲ್ವಾ ಗೈಸ್, ಪಾರಿವಾಳಗಳು, ಹಕ್ಕಿಗಳು, ನಮ್ಮ ಕಡೆ ಇಲ್ಲಿ ಜಾಸ್ತಿ ಗಿಳಿಗಳು, ತುಂಬ ವೆರೈಟೀಸ್ ಆಫ್ ಬರ್ಡ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅವುಗಳಿಗೆ ಒಂದು ಸ್ವಲ್ಪ ಊಟ ಅಂತ ಹಾಕಿದಾಗ ಮನುಷ್ಯರು ಊಟ ಹಾಕಿದ್ರೆ ನೆನೆಸ್ಕೊಳ್ಳಲ್ಲ, ಬಟ್ ಪ್ರಾಣಿ ಪಕ್ಷಿಗಳಿಗೆ ಹಾಕಿದ್ರೆ ಪುಣ್ಯ ಜೊತೆವರೆಗೂ ಕಾಯುತ್ತೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಉದ್ದಿನಬೇಳೆ, ಅಕ್ಕಿ ಎಲ್ಲನೂ ತಂದಿದ್ದೀನಿ. ಸೊ ಅದನ್ನು ಫುಲ್ ಇಲ್ಲೆಲ್ಲ ಹಾಕಬೇಕು. ಅಲ್ಲಿ ಬೇಡ, ಅಲ್ಲಿ ಬಟ್ಟೆಗಳೆಲ್ಲ ಹಾಕ್ತೀನಿ, ಬಟ್ಟೆ ಮೇಲೆ ಕುತ್ಕೊಳ್ಳೋಕೆ. ಸೊ ಇಲ್ಲಿ ಹಾಕ್ತೀನಿ. ಸೊ ದಟ್ ಇಲ್ಲಿ ದೊಡ್ಡ ಮರ ಇದೆ ನೋಡಿ, ಆ ಮರದಿಂದ ಅಲ್ಲಿ ಹಕ್ಕಿಗಳಿಗೆ ಇಲ್ಲಿ ನಾನು ಹಾಕಿದಾಗ ಹಿಂಗೆ ಹಾಕಿದಾಗ ಸೊ ದಟ್ ಅವು ಬಂದು ತಿನ್ನುತ್ತೆ. ಗೊತ್ತಾಯ್ತಲ್ವ ಗೈಸ್? ಅದಕ್ಕೆ ಸ್ವಲ್ಪ ಒಳ್ಳೇದು ಮಾಡಿ. ಆಮೇಲೆ ಒಂದು ಬಟ್ಲಲ್ಲಿ ನೀರನ್ನು ಇಟ್ಬಿಡ್ತೀನಿ. ಸೊ ಹಾಗೆ. ಸೊ ಇನ್ನು ಬಟ್ಟೆನೂ ವಾಶ್ ಮಾಡಿದ್ದೀನಿ, ಎಲ್ಲನೂ ಒಣಗಾಕ್ತಾ ಇದ್ದೀನಿ. ಈ ರೋಡಲ್ಲಿ ಅದೆಷ್ಟು ಧೂಳು ಅಂತಂದರೆ, ನಾವು ಬಟ್ಟೆ ಏನಾದರೂ ಹಾಗೆ ಹಾಕಿದ್ರೆ ಫುಲ್ಲು ಗಲೀಜು. ಅದಕ್ಕೆ ಒಂದು ಬಟ್ಟೆ ನೀವು ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಗಲೀಜು ಇದೆಯಾ ಇಲ್ಲ ಅಂತ. ನೋಡಿ ಹಿಂಗೆ ಸಿಗುತ್ತೀನಿ. ಇಲ್ಲಿ ನೋಡೋ ಮಣ್ಣು ಹೋಗ್ತಾ ಇತ್ತು. ಒಂದು ಬಟ್ಟೆ ಅಂತ ಇಲ್ಲೇ ಇಟ್ಬಿಟ್ಟಿರ್ತೀನಿ ಗೈಸ್ ನಾನು. ಸೊ ಈಗ ಬಟ್ಟೆ ಎಲ್ಲ ಒಣಗಾಕಿ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಸೊ ಇನ್ನು ಇವತ್ತು ಬೆಳಗ್ಗೆ ಪರ್ಯಂತ್ಗೆ ಇಡ್ಲಿ ತರಿಸಿದ್ದೆ, ಬಿಕಾಸ್ ಸ್ವಲ್ಪ ಕಫ ಎಲ್ಲ ಇರೋದಕ್ಕೆ, ಫೀವರು ಇದೆ. ಆ್ಯಂಡ್ ರೈಸ್ ಐಟಮ್ ಆದರೆ ತಿನ್ನೋಕ್ಕಾಗಲ್ಲ. ಇಡ್ಲಿ ಆದರೆ ಸಾಫ್ಟಾಗಿರುತ್ತೆ, ಲೈಕ್ ತಿನ್ಬೋದು ಆರಾಮ್ಸೆ. ಅದು ಬೇರೆ ಸಿರಪೆಲ್ಲ ಹಾಕಿ ಕಳಿಸಿದ್ರಿಂದ ನನಗೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಇಡ್ಲಿ ತರಿಸಿ ಕಳಿಸಿದ್ದೆ. ಅದಾದಮೇಲೆ ಇನ್ನು ನಮಗೆ ಅಂತ ಹೇಳಿ ಕೆಂಪು ಖಾರ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಸ್ವೀಟ್ ತೊಗೊಂಬಂದಿದ್ವಿ. ಮೊನ್ನೆ ಪರ್ಯಂತ್ಗೆ ತಾಯ್ತ ಹಾಕ್ಸ್ಕೊಬರಕ್ಕೆ ಹೋಗಿದ್ವಲ್ಲ, ಆನ್ ದ ವೇ ಬರಬೇಕಾದ್ರೆ ಚಂಪಾಕಲಿ ನನಗೆ ಫೇವ್ರೆಟ್ ಅಂತ ಹೇಳ್ತೀನಿ ಆ ಸ್ವೀಟು. ಸೊ ಅದನ್ನು ತಂದಿದ್ದೆ. ಸರಿ ಹೇಗಿದ್ದರೂ ಹಸಿ ಖಾರ ಮಾಡ್ಕೊಂಡಿದ್ದೀನಲ್ವ, ಅದ್ರ ಜೊತೆಗೆ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಇಟ್ಕೊಂಡು ತಿಂತಾಯಿದ್ದೀನಿ. ನಿಜ ಹೇಳ್ತೀನಿ ಗೈಸ್, ಎಷ್ಟು ಚೆನ್ನಾಗಿರುತ್ತೆ ಈ ಹಸಿ ಖಾರ ಅಂತಂದರೆ. ಈ ಕಾಯಿಲೆ ಬಂದಾಗ, ಬಾಯೆಲ್ಲ ಕೆಟ್ಟೋಗಿದೆ, ನಮಗೇನೂ ತಿನ್ನೋಕ್ಕಾಗ್ತಾಯಿಲ್ಲ ಅಂತಂದಾಗ ಡೆಫಿನೆಟ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮ್ಮ ಬಾಯಿಗೆ ಹಿಡ್ದಿರೋ ಜಿಡ್ಡು ಹೋಗುತ್ತೆ.
ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫ್ ಆಗಿ ಚೆನ್ನಾಗಿದ್ದೀರಾ? ಸೊ ಇವತ್ತು ಮಂಡೇ, ಒಂಥರ ಮನ್ಸಿಗೆ ಸಮಾಧಾನ. ಪರ್ಯಂತ್ ಇವಾಗ ಸ್ವಲ್ಪ ಬೆಟರ್ ಆಗಿದ್ದಾನೆ ಆ್ಯಂಡ್ ಚೆನ್ನಾಗಿದ್ದಾನೆ. ಆ್ಯಂಡ್ ಇವತ್ತು ಪಾಪ ಸಿರಪ್ ಹಾಕಿ ಅವನ್ನ ಸ್ಕೂಲಿಗೆ ಕಳಿಸಿದೆ. ಬಿಕಾಸ್ ಟೆಸ್ಟ್ ನಡೀತಾ ಇದೆ, ನಾನು ರಜಾ ಹಾಕ್ಸೋಕ್ಕಾಗ್ತಲ್ಲ, ಲೀವ್ ಹಾಕ್ಸೋಕ್ಕೆ. ಸೊ ಹಾಗಾಗಿ ಪಾಪ ಸಿರಪೆಲ್ಲ ಹಾಕಿ ಅವನ್ನ ಸ್ಕೂಲಿಗೆ ಕಳಿಸಿದ್ದೆ. ಸೊ ಸಾಯಂಕಾಲ ಆರಾಮ್ಸೆ ವಾಪಸ್ ಬಂದ. ಸ್ಕೂಲಲ್ಲಿ ಏನಾದರೂ ಆಯ್ತಾ ಅಂತ ಕೇಳಿದ್ರೆ, ಇಲ್ಲ ಮಮ್ಮಿ ಜ್ವರ ಕಡಿಮೆ ಆಗಿದೆ ಅಂತ. ನಿಜ ಹೇಳ್ತೀನಿ, ನಾನು ಮಾಡದೇ ಇರೋವಂತಹದ್ದು ಏನೂ ಇಲ್ಲ. ಎಲ್ಲವನ್ನ ಪ್ರಯತ್ನಪಟ್ಟು ಕೊನೆಗೂ ಒಂದೇ ದಿನದಲ್ಲಿ, ಅಂದರೆ ಲೈಕ್ 2 days ಆ್ಯಕ್ಚುಲಿ, ಬಟ್ ಸ್ಕೂಲ್ಗೆ ಹೋಗಿ ಒಂದೇ ದಿನದಲ್ಲಿ ಅವನಿಗೆ ವಾಸಿ ಆಗಿದೆ. ಅದು ಖುಷಿ ವಿಚಾರ. ಅದೇ ಹೇಳ್ತೀವಿ ಗೊತ್ತಾ, ಮನಸ್ಸಲ್ಲಿ ಏನೂ ಇಟ್ಕೊಳ್ದೆ ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ನಾವೇ ಸಾಕ್ಷಿ. ದೇವರನ್ನು ಕಣ್ಮುಚ್ಚಿ ನಂಬಿದ್ರೆ ಯಾವುದೇ ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿತಾನೆ ಅನ್ನೋದಕ್ಕೆ ಸಾಕ್ಷಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಗಾಯ್ಸ್, ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ವ್ಲಾಗ್ ಮಾಡೋಣ ಅಂತ ಹೇಳಿ ಇವತ್ತು ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ಕಲಿಸಿದ್ದೀನಿ. ಬಿಕಾಸ್ ಬೆಳಗ್ಗೆನೂ ಚಪಾತಿನೇ ಮಾಡೋಣ, ಚಪಾತಿಗೆ ಬೇರೆ ಏನಾದರೂ ಮಾಡೋದಂತ. ಆ್ಯಂಡ್ ಇನ್ನು ಇಲ್ಲಿ ಚಪಾತಿಗೆ ಫೇವ್ರೆಟ್ ಅಂತ ಅಂದರೆ ನಮ್ಮ ಮನೆಯಲ್ಲಿ ನೋಡಿ, ಇದು ಶತಾಶ್ ನೋಡಿ, ಇದು ಟೊಮೊಟೊ ಗೊಜ್ಜು ಅಂತ ಅಂದರೆ ನಮ್ಮ ಮನೇಲಿ ಇಲ್ಲ, ಬೆಳಗ್ಗೆ ಬೇರೆ ಇರು ಒಂದು ನಿಮಿಷ. ಸೊ ನಮ್ಮ ಮನೇಲಿ ಚಪಾತಿ ಅಂದರೆ ಒಂಥರ ಎಲ್ರಿಗೂ ಇಷ್ಟ. ಬಟ್ ಅದ್ರ ಜೊತೆಗೆ ಟೊಮೊಟೊ ಗೊಜ್ಜಿದ್ರೆ 1 ಚಪಾತಿ ತಿನ್ನೋರು 2 ಚಪಾತಿ ತಿಂತಾರೆ. ಸೊ ಹಾಗೆ ಯಾಕೆಂದರೆ ಪರ್ಯಂತಕ್ಕೆ ಸ್ವಲ್ಪ ಕೆಮ್ಮಿದೆ ಗೈಸ್. ಸೊ ಕೆಮ್ಮಿದ್ದಾಗ ರೈಸ್ ಕೊಡಬಾರ್ದು, ಸ್ವಲ್ಪ ಚಪಾತಿ ಮುದ್ದೆ ಆ ಥರದ್ದು ಆದಷ್ಟು ಕೊಡಬೇಕು ಮಕ್ಕಳಿಗೆ. ಸೊ ಇದಾಗಲ್ಲ. ಬೆಳಗ್ಗೆಗೆ ಪರ್ಯಂತಗೆ ಆಗೋಷ್ಟು ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ ನಾನು. ಬಿಕಾಸ್ ಬೆಳಗ್ಗೆ ಮತ್ತೆ ಹಸಿಟ್ಟು ಕಲಿಸ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ 2 days ಗ್ಯಾಪ್ ಇದ್ದು ಮಾಡೋದಾದರೂ ಓಕೆ, ಬಟ್ ಇವಾಗೂ ಮಾಡಿ ಬೆಳಗ್ಗೆನೂ ಚಪಾತಿ ಲಟ್ಟಿಸ್ಬೇಕು ಅಂತಂದರೆ ಸ್ವಲ್ಪ ಸೋಂಬೇರಿತನ. ನಿಮಗೂ ಹಂಗೆ ಅನಿಸುತ್ತಾ? ಕಮೆಂಟ್ ಮಾಡಿ. ಆ್ಯಂಡ್ ಈಗ ಚಪಾತಿ ಲಟ್ಟಿಸಿ ಬೇಯಿಸಬೇಕು. ಹಸ್ಬೆಂಡ್ ಇವತ್ತು ಸ್ವಲ್ಪ ಫಂಕ್ಷನ್ ಇದೆ, ಸೊ ಫಂಕ್ಷನ್ಗೆ ಹೋಗಿದ್ದಾರೆ. ಬಟ್ ಊಟಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು. ಬಟ್ ಟೊಮೊಟೊ ಗೊಜ್ಜು ಅಂತಂದರೆ ಅವ್ರಿಗೂ ಒಂಥರ ಫೇವ್ರೆಟ್ಟೆ. ಸೊ ಹಾಗಾಗಿ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಕಣ್ರಿ ಅಂದರೆ ಫಂಕ್ಷನಲ್ಲಿ ಊಟ ಮಾಡೋದು ಬಿಟ್ಟು ಮನೇಲಿ ಬಂದು ಊಟ ಮಾಡ್ತಾರೆ, ಅಷ್ಟು ಇಷ್ಟ ಟೊಮೊಟೊ ಗೊಜ್ಜು ಅಂದರೆ. ನಿಮ್ಮಲ್ಲಿ ಯಾರಿಗಾದರೂ ಟೊಮೊಟೊ ಗೊಜ್ಜು ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಗಾಯ್ಸ್, ಇವತ್ತು ಬೆಳಗ್ಗೆಯಿಂದ ಅದೇ ಪರ್ಯಂತ ಸ್ಕೂಲಿಗೆ ಹೋಗಿದ್ನಲ್ಲ, ಒಂಥರ ಏನೋ ಮೂಡಿಲ್ಲ ಥರ. ಮಗು ಬಂದ ಮೇಲೆ ಅವನ ಆರೋಗ್ಯ ವಿಚಾರಿಸಿ ಆಮೇಲೆ ಒಂಥರ ಸಮಾಧಾನ ಆಯಿತು. ಸೊ ಅದಕ್ಕೆ ಇವತ್ತು ಖುಷಿಯಾಗಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಾಂದಿದ್ರೆ ಮೇ ಬಿ ಇವತ್ತು ವ್ಲಾಗ್ ಶುರು ಮಾಡ್ತಾ ಇರಲಿಲ್ಲ. ಆ್ಯಂಡ್ ಬೆಳಗ್ಗೆನೂ ವಿಡಿಯೋ ಮಾಡೋಣ ಅಂತ ಹೇಳಿ ಅವ್ರು ನಮ್ಮ ಯಜಮಾನ್ರೆ ಅಂದರು. ಬಿಕಾಸ್ ಏನು ಗೊತ್ತಾ, ನನಗೆ ಒಂಥರ ಮೈಂಡ್ ರಿಲೀಫ್ ಆಗೋದಂತಂದರೆ ಅದು ವಿಡಿಯೋ ಮಾಡೋದ್ರ ಮುಖಾಂತರ. ಸೊ ಅದಕ್ಕೆ ಅವ್ರಿಗೂ ಒಂಥರ ಡಲ್ ಅಂತ ಅನ್ನಿಸ್ತು. ಆ್ಯಂಡ್ ಇವತ್ತು ನಾನು ಬೆಳಗ್ಗೆನೇ ಹೇಳ್ದಾಗೇ ಪರ್ಯಂತ್ಗೆ ಸಿರಪ್ಪೆಲ್ಲ ಹಾಕಿ ಕಳಿಸಿದ್ನಲ್ವಾ. ಸೊ ಇವನು ವ್ಯಾನಲ್ಲಿ ಹೋಗಲ್ಲ, ಕಾರಲ್ಲಿ ಕಳಿಸ್ತೀವಿ ನಾವು. ಸೊ ಕಾರ್ ಅವ್ರಿಗೆ ಹೇಳಿದ್ದೆ ನಾನು, ಡ್ರೈವರ್ ಅಂಕಲ್ಗೆ, ಅವ್ನಿಗೆ ಸಿರಪ್ಪೆಲ್ಲ ಹಾಕಿದ್ದೀನಿ ಅಣ್ಣ, ಸ್ವಲ್ಪ ನೋಡ್ಕೊಳ್ಳಿ ವಾಮಿಟಿಂಗ್ ಏನಾದರೂ ಆದರೆ ಅಂತ ಹೇಳಿ ಅವನ್ನ ಪಾಕೆಟಲ್ಲಿ ಒಂದು ಕವರ್ ಎಲ್ಲ ಇಟ್ಟು ಕಳಿಸಿದ್ದೆ.
ಅವನಿಗೂ ಹೇಳ್ತಾ ಇದ್ದೆ, ನಿಂಗೆ ಏನಾದರೂ ವಾಮಿಟ್ ಬರೋ ಥರ ಆದರೆ ಅಥವಾ ಸುಸ್ತಾಗ್ತಾ ಇದ್ದರೆ ರಾಯರ್ದು ಮಂತ್ರ ಹೇಳು, ಕೃಷ್ಣಂದು ಮಂತ್ರ ಹೇಳ್ಕೊ ಅಂತ ಹೇಳಿ, ಸರಿ ಮಮ್ಮಿ ಆಯಿತು ಅಂತ. ಸ್ಟಿಲ್ ಗೈಸ್ ನೀವು ನಂಬಲ್ಲ, ಅವ್ನಿಗೆ ಇವಾಗ ಟೆಸ್ಟ್ಗಳು ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆಯಲ್ವಾ, ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೂ ಪರ್ಯಂತ ಶ್ಲೋಕಗಳೆಲ್ಲ ಹೇಳಿನೇ ಬರೀತಾನೆ ಅಲ್ವೇನೋ. ಸೊ ಹಾಗೆ ಕಲಿಸಿರೋದು ನಾವು, ಅಂದರೆ ನಾವು ಏನೋ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ದೇವರ ಆಶೀರ್ವಾದ ಬೇಕು ಅನ್ನೋ ಥರ ನಮಗೆ. ಯಾಕೆ ಅಂತಂದರೆ ನಮ್ಮ ಮನೇಲಿ ನಾವಿರೋದು 3 ಜನ. ಸೊ ನಮಗೆ ಅಂತ ಕಾಯಕ್ಕೆ ಒಬ್ರು ಯಾರಾದರೂ ಬೇಕೇ ಬೇಕಲ್ವ. ಇವಾಗ ಮನೆಗೆ ಹಿರಿಯರು ಅಂತ ಏನೋ ಒಬ್ರು ಇರ್ತಾರಲ್ಲ, ಅದೇ ಥರ. ಸೊ ನಾವು ನಮ್ಮ ಮನೆಗೆ ಹಿರಿಯರು ಅಂತ ಹೇಳಿ ನಾವು ರಾಯರಿಗೆ, ಆ ಕೃಷ್ಣನಿಗೆ ಆ ಸ್ಥಾನವನ್ನು ಕೊಟ್ಟಿದ್ದೀವಿ. ಸೊ ಅದಕ್ಕೆ ಅಂತ ಅನಿಸುತ್ತೆ ನಮಗೆ, ಯಾರದೇ ಕೆಟ್ಟ ದೃಷ್ಟಿ ಬಿದ್ದರೂ ಆ ತಕ್ಷಣಕ್ಕೆ ನಾವು ಸಫರ್ ಆಗ್ಬೋದು. ಬಿಟ್ಟರೆ ನಮ್ಮ ರಾಯರು, ನಮ್ಮ ಕೃಷ್ಣ ಯಾವಾಗಲೂ ನಮ್ಮ ಜೊತೆಗಿರೋವರೆಗೂ ಸ್ವಲ್ಪ ಮಟ್ಟಿಗೆ ಅದು ಆದ್ರೂ ಅದನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಆ ರಾಯರು ನಮಗೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಬೆಳಗ್ಗೆ ಅವರ ಮೇಡಮ್ಗೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೆ, ಲೈಕ್ ಪರ್ಯಂತ್ಗೆ ಫೀವರ್ ಇದೆ. ಯಾಕೆ ಅಂತಂದರೆ ಈಗ ನಮ್ಮ ಮಗುಗೆ ಫೀವರ್ ಇದೆ ಅಂತ ಹೇಳಿ ನಾರ್ಮಲಾಗಿ ನಾವು ಸಿರಪೆಲ್ಲ ಹಾಕಿ ಕಲಿಸಿದ್ರೆ ಬೇರೆ ಮಕ್ಳಿಗೂ ಅದು ಹರಡೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ನಾವು ಒಂದ್ಸತಿ ಅವ್ರಿಗೆ ಇನ್ಫಾರ್ಮ್ ಮಾಡೋದು, ಸೊ ದಟ್ ಮಕ್ಕಳಿಗೆ ಮಾಸ್ಕ್ ಎಲ್ಲ ಹಾಕಿ ಕಲಿಸಿರ್ತೀವಲ್ವಾ, ಸೊ ಅವರು ಸ್ವಲ್ಪ ಕೇರ್ ತೊಗೋತಾರೆ. ಬಟ್ ಕೆಲವೊಬ್ಬರು ಪೇರೆಂಟ್ಸ್ಗಳನ್ನು ನೋಡಿದ್ದೀನಿ ನಾನು, ಏನೂ ಇನ್ಫಾರ್ಮ್ ಮಾಡೋದಿಲ್ಲ ಅವ್ರಿಗೆ, ಅದರಿಂದ ಬೇರೆ ಮಕ್ಕಳಿಗೂ ಬರೋ ಚಾನ್ಸಸ್ ಇರುತ್ತೆ. ಬಟ್ ನಾನು ಹಂಗಿಲ್ಲ, ಯಾಕಂದರೆ ನನ್ನ ಮಗ ಬೇರೆ ಅಲ್ಲ, ಅಲ್ಲಿರೋ ಮಕ್ಕಳು ಬೇರೆ ಅಲ್ಲ, ಸೊ ಎಲ್ಲರೂ ಮಕ್ಕಳೇ ಅಲ್ವಾ. ಸೊ ನಾನಂತೂ ಕಾಲ್ ಮಾಡಿ ಅವ್ರ ಮ್ಯಾಮ್ಗೆ ಇನ್ಫಾರ್ಮ್ ಮಾಡಿದ್ದೆ, ಪರ್ಯಂತ್ ನಾಟ್ ಫೀಲಿಂಗ್ ವೆಲ್, ಸಿರಪೆಲ್ಲ ಹಾಕಿದ್ದೀನಿ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಬಿಕಾಸ್ ಅವ್ನಿಗೆ ಸಿರಪೆಲ್ಲ ಹಾಕಿದಾಗ ವಾಮಿಟಿಂಗ್ ಎಲ್ಲ ಬರುತ್ತೆ ಅಂತ ಹೇಳಿ. ಅವರ ಮೇಡಮ್ಮು ಅಷ್ಟೇ ಪಾಪ ಅವನಿಗೆ ಪದೇ ಪದೇ ಕೇಳ್ತಾ ಇದ್ರಂತೆ. ಅವ್ನ ಮನೆಗೆ ಬಂದಾಗ ಹೇಳ್ದ, ಮಮ್ಮಿ ನೀನು ಕಾಲ್ ಮಾಡಿದ್ದ ಮಮ್ಮಿ ನಮ್ಮ ಮ್ಯಾಮ್ಗೆ, ಅವರು ಪದೇ ಪದೇ ಕೇಳ್ತಾಯಿದ್ರು, ಪರಿ ಆರ್ ಯು ಕಂಫರ್ಟಬಲ್ ಅಂತ ಹೇಳಿ, ಥ್ಯಾಂಕ್ ಯು ಮಮ್ಮಿ ಅಂತ ಹೇಳಿ ಬಂದು ಹೇಳ್ತಾ ಇದ್ದ. ಗೈಸ್, ನಮ್ಮ ಕರ್ತವ್ಯ ಅಲ್ವಾ, ಅವ್ರು ನಮ್ಮ ಮಕ್ಕಳು, ನಾವು ತಗೋಬೇಕು ಇನ್ಚಾರ್ಜ್ ಅಲ್ವಾ. ಸೊ ಒಂದು ಸತಿ ಇನ್ಫಾರ್ಮ್ ಮಾಡೋದ್ರಲ್ಲಿ ಅವರು ನಮ್ಮ ಮಕ್ಕಳನ್ನ ಕೇರ್ ಮಾಡ್ತಾರೆ. ಆಗ ಅವ್ರಿಗೂ ಅನಿಸುತ್ತೆ, ಓಕೆನಪ್ಪ, ನಾನು ಜ್ವರ ಇದ್ದರೂ ಸ್ಕೂಲಿಗೆ ಬಂದಿದ್ದೀನಿ ಅಂತ ಅವ್ರಿಗೂ ಒಂದು ಖುಷಿ ಇರುತ್ತೆ. ಸೊ ಹೀಗೆ ನನಗೆ ಚಾನ್ಸ್ ತೊಗೊಳಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಈ ವಿಚಾರದಲ್ಲಿ. ಸೊ ಎಕ್ಸಾಮು ಎಲ್ಲ ಮುಗಿಯೋವರೆಗೂ ಪರ್ಯಂತನ ಪಾಪ ಅವ್ರ ಮಾಮ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಇನ್ನು 4-5 ಡೇಸ್ವರೆಗೂ ಕಂಟಿನ್ಯೂಸ್ ಆಗಿ ಅವನಿಗೆ ಎಕ್ಸಾಮ್ಸ್ ಇದೆ. ಬಟ್ ನನಗೆ ಮದುವೆನೂ ಇರೋದ್ರಿಂದ ನನಗೆ ಬುಧವಾರ ರಿಸೆಪ್ಷನು, ಗುರುವಾರ ಬೆಳಗ್ಗೆ ಮುಹೂರ್ತ ಇರೋದು. ಬಟ್ ನನಗೆ ಏನೂ ಫಂಕ್ಷನ್ಸ್ಗೆ ಹೋಗೋಕ್ಕಾಗಿಲ್ಲ, ಪರ್ಯಂತ್ಗೆ ಹುಷಾರಿಲ್ಲ ಅಂತ ಹೇಳಿ. ಮದುವೆಗೂ ಅಷ್ಟೇ ಗೈಸ್, ನಾವು ಅಲ್ಲಿ ಸ್ಟೇ ಏನೂ ಮಾಡ್ತಾಯಿಲ್ಲ, ಬಿಕಾಸ್ ಇವಾಗ ತುಂಬ ಚಳಿ ಇರೋದ್ರಿಂದ ಅಲ್ಲಿ ಸ್ಟೇ ಆದರೆ, ಇವಾಗ ಸ್ವಲ್ಪ ಫೀವರ್ ಇದೆ, ನಾವೇನಾದರೂ ಅಲ್ಲಿ ಸ್ಟೇ ಆಗಿ ಸ್ವಲ್ಪ ನೀರೆಲ್ಲ ಚೇಂಜ್ ಆದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೇಗಿತ್ತು ಅದು ಎಲ್ಲನೂ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಡೆಫಿನೆಟ್ಲಿ. ಆ್ಯಂಡ್ ಈಗ ಚಪಾತಿ ಮಾಡ್ತಾನೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ, ಬಿಕಾಸ್ ಅವ್ನಿಗೆ ಎಕ್ಸಾಮ್ ನಡೀತಾ ಇದೆ. ಆ್ಯಂಡ್ ಮೀನ್ ವೈಲ್ ಟೆಸ್ಟು ಇದೆ, ಅಂದರೆ ಬೆಳಗ್ಗೆ ಎಕ್ಸಾಮು, ಈವ್ನಿಂಗ್ ಟೆಸ್ಟ್, ಈ ಥರ ಮಕ್ಕಳಿಗೆ ಕಾನ್ಫಿಡೆನ್ಸ್ ತುಂಬಲಿಕ್ಕೆ ಅಂತ ಹೇಳಿನೇ ಈ ಥರ ಮಾಡ್ತಾಯಿದ್ದಾರೆ ಅವರ ಕ್ಲಾಸಲ್ಲಿ.
ಹಾಗಾಗಿ ಸ್ವಲ್ಪ ಓದಿಸೋದು ಅದೆಲ್ಲ ಜಾಸ್ತಿ ಇರುತ್ತೆ. ನಾನು ಅಷ್ಟೇ ಅವನಿಗೆ ಸ್ಕೂಲಿಂದ ಬಂದ ತಕ್ಷಣವೇ ಒಂದು ಸ್ವಲ್ಪ ಫ್ರೀ ಟೈಮ್ ಕೊಟ್ಟು ಅದಾದಮೇಲೆ ನಾನು ಪ್ರಿಪೇರ್ ಮಾಡಿಬಿಡ್ತೀನಿ. ಸೊ ಈಗ ಊಟ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅವನು ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ದಾನೆ. ಇಲ್ಲ ಅಂತ ಅಂದಿದ್ರೆ ಅಲ್ಲಿ ಕೂತ್ಕೊಂಡು ಎಲ್ಲವನ್ನು ಅವನಿಗೆ ಹೇಳ್ಕೊಡ್ತಾ ಕೂತಿರಬೇಕು. ಸೊ ಈಗ ನಾನು ಸ್ವಲ್ಪ ಕೆಲವೊಂದು ವಿಚಾರಗಳನ್ನು ಮಾತಾಡಿಬಿಟ್ಟಿದ್ದೆ ವಿಡಿಯೋದಲ್ಲಿ. ಅದನ್ನು ಯಾಕೋ ನನಗೆ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ಫ್ರಸ್ಟ್ರೇಷನ್ ಆಗಿತ್ತು, ಬಿಕಾಸ್ ಮಗನಿಗೆ ಹುಷಾರಿಲ್ಲ. ಅದರಲ್ಲಿ ಈ ಥರ ಕೆಲವೊಂದು ವಿಷಯಗಳು ಕಿವಿಗೆ ಬಿದ್ದಾಗ ಆಟೋಮೆಟಿಕಲಿ ನಮಗೆ ಕೋಪ ಅನ್ನೋದು ಬಂದೇ ಬರುತ್ತೆ. ನಾನು ಕೋಪದಲ್ಲಿ ವ್ಲಾಗಲ್ಲಿ ಹೇಗಂದರೆ ಹಾಗೆ ಒಂಥರ ಬೈದ್ಬಿಟ್ಟಿದೆ ಬಿಡಿ. ಸೊ ಅದಕ್ಕೆ ನನಗೆ ಯಾಕೋ ಆ ವಿಡಿಯೋನ ನಾನು ಮತ್ತೆ ಎಡಿಟ್ ಮಾಡಬೇಕಾದ್ರೆ ಕೇಳಬೇಕಾದ್ರೆ ನಾಟ್ ಫೇರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಗೈಸ್, ನಮಗೆ ಕೆಲವೊಬ್ರಿಗೆ ಗೊತ್ತಿಲ್ಲ, ಇರೋದನ್ನು ಹಾಗೇ ಹಾಕ್ಬಿಟ್ಟು ಸುಮ್ಮನೆ ವೈರಲ್ ಆಗಬೇಕು ಅಂತೆಲ್ಲ ಏನೇನೋ ಮಾಡ್ತಾರೆ. ಬಟ್ ನನಗೆ ಅನಿಸಿದ್ದು ಏನು ಅಂತಂದರೆ, ಎಡಿಟ್ ಮಾಡೋವಾಗಲಾದರೂ ನಮ್ಗೆ ಗೊತ್ತಾಗತ್ತೆ ನಾವೇನು ತಪ್ಪು ಮಾಡಿದ್ದೀವಿ ಏನು ಅಂತ. ಅದನ್ನು ಸರಿಪಡಿಸ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡೋದು ತುಂಬ ಒಳ್ಳೆಯದು. ಬಟ್ ಕೆಲವೊಬ್ರಿಗೆ ಅದು ಅರ್ಥ ಆಗಲ್ವೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಈ ವಿಡಿಯೋ ತುಂಬ ಹಾರ್ಶ್ ಆಗಿತ್ತು. ನನಗೆ ಬಾಯಿಗೆ ಬಂದಂಗೆ ಬೈದಿದೆ ಗೈಸ್. ಕೆಲವೊಂದು ಸೂಕ್ಷ್ಮವಾಗಿ ನನಗೇನಾದರೂ ಅನ್ನಿಸ್ಬಿಟ್ರೆ ನಂಗೆ ಅದು ತಡೆಯೋಕ್ಕಾಗೋದಿಲ್ಲ. ಬಿಕಾಸ್ ನಮ್ಮ ಯಜಮಾನ್ರು ನನ್ನ ಮಗನೇ ನನಗೆ ಸಪೋರ್ಟ್ ಮಾಡಬೇಕಾದ್ರೆ ಕೆಲವೊಬ್ಬರು ಏನಕ್ಕೆ ಬೇಕು ಇವ್ರಿಗೆಲ್ಲ ಈ ಥರ ಅನ್ನೋ ಥರ ನನಗೂ ಅದು ಹರ್ಟ್ ಆಗೋ ಥರ ಇತ್ತು. ಸೊ ಹಾಗಾಗಿ ವ್ಲಾಗಲ್ಲಿ ಚೆನ್ನಾಗಿ ಬೈದ್ಬಿಟ್ಟಿದ್ದೆ. ಅದಾದಮೇಲೆ ಕೇಳಬೇಕಾದ್ರೆ ನನಗೆ ಅನ್ನಿಸ್ತು, ಬೇಡ, ಯಾಕೆ ಸುಮ್ಮನೆ ನಾನು ನನ್ನ ಟೈಮನ್ನು ಯಾಕೆ ಕಳಿಬೇಕು, ರಾಯರ ಪಾದಕ್ಕೆ ಹಾಕ್ಬಿಡೋಣ, ಶ್ರೀಕೃಷ್ಣನ ಪಾದಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಮಾಡ್ತಾನೆ ಪರ್ಯಂತ್ಗೆ ಹೊಟ್ಟೆ ಹಸಿತಾ ಇರುತ್ತಲ್ವ, ಅದಕ್ಕೆ ಅವ್ನಿಗೆ ಫಸ್ಟ್ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಈಗ ಚಪಾತಿ ಟೊಮೊಟೊ ಗೊಜ್ಜು ಹಾಕಿದ್ದೀನಿ. ಚಪಾತಿ ನೋಡ್ಬೋದು ಎಷ್ಟು ತೆಳ್ಳಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಸೊ ಚಪಾತಿನ ಇವತ್ತು ನಾನೇ ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ಅವನಿಗೆ ಮಮ್ಮಿ ನಂಗೆ ಬೇಡ ಮಮ್ಮಿ ಅಂತ ಹೇಳ್ತಾ ಇದ್ದ. ಜ್ವರ ಬಂದಾಗ ಹಾಗೆ ಅಲ್ವಾ, ನಮಗೆ ತಿನ್ನೋಕ್ಕಾಗಲ್ಲ, ಇನ್ನು ಮಕ್ಕಳು. ಸೊ ಅದಕ್ಕೆ ಅಂತ ಹೇಳಿ ನಾನೇ ಅವನಿಗೆ ಊಟನ ಮಾಡಿಸ್ತಾ ಇದ್ದೀನಿ. ಸೊ ಇನ್ನು ಊಟ ಮಾಡಿಸಿ ಮತ್ತೆ ನನಗೂ ಮತ್ತು ಹಸ್ಬೆಂಡ್ಗೆ ಚಪಾತಿ ಲಟ್ಟಿಸಿ ಇನ್ನೊಂದು ಬಾರಿ ಚಪಾತಿ ಮಾಡ್ಕೋಬೇಕು. ನಮ್ಮ ಮನೇಲಿ ಚಪಾತಿ ಮಾಡಿದ್ರೆ ಇದೊಂದು ರಾಮಾಯಣ ಗೈಸ್. ಸೊ ನನ್ನ ಮಗ ಹೇಳ್ತಾ ಇದ್ದಾರೆ, ಮಮ್ಮಿ ಹಿಂಗೆ ತೋರಿಸು ಅಂತ. ತಿನ್ನಿಸ್ತಾ ಇದ್ರೆ ನೀನೇ ತೋರಿಸು ಅಂದರೆ ಇಲ್ಲ ನೀನೇ ತೋರಿಸು ಅಂತ. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈಗ ಅವ್ನಿಗೆ ಊಟ ಮಾಡಿಸಿ ಮಲಗಿಸಿ ಅದಾದಮೇಲೆ, ಯಾಕಂದರೆ ಹಸ್ಬೆಂಡು ಫಂಕ್ಷನ್ ಇದೆ ಅಂತ ಹೇಳಿ ಹೋಗಿದ್ದಾರೆ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಇವನ್ನ ಮಲಗಿಸಿದ್ರೆ ಅದಾದಮೇಲೆ ನಾವಿಬ್ಬರು ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಸೊ ಓಕೆ, ಚಪಾತಿ ಲಟ್ಟಿಸ್ತಾ ಇದ್ದೀನಿ. ಮಾತಾಡ್ತಾ ಇರ್ತೀನಿ. ಲೈವ್ ಆದರೂ ಬಂದಿದ್ರೆ ಚೆನ್ನಾಗಿರೋದು. ಬಟ್ ಲೈವ್ ಬರೋ ಅಷ್ಟು ಇದಿಲ್ಲ, ಪರ್ಯಂತ ಹುಷಾರಿಲ್ವಲ್ಲ. ಸೊ ಇವಾಗ ಅವನಿಗೆ ಸಿರಪ್ ಹಾಕಿ ನೋಡಿ ಮತ್ತೆ ಚಪಾತಿ ಎಲ್ಲ ತಿನ್ನಿಸಿ. ಸೊ ಕಫ ಇರೋದಕ್ಕೆ ಚಪಾತಿ, ಇಲ್ಲ ಅಂದಿದ್ರೆ ರೈಸ್ ಮಾಡ್ತಾಯಿದ್ದೆ. ಹಾಕ್ಕೊಳ್ಳೋಟ್ಟಿರಿ, ಹಾಕೋ. ಸೊ ಅದಕ್ಕೇ ಚಪಾತಿ ಮಾಡ್ತಾಯಿದ್ದೀನಿ ಗೈಸ್ ಪಾಪ. ಸೊ ಓಕೆ, ಅವನಿಗೆ ಸಿರಪ್ಪೆಲ್ಲ ಕುಡಿಸಿ ಅವನಿಗೆ ಊಟ ಮಾಡಿಸಿ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಅಂದರೆ ತೋರಿಸ್ತೀನಿ ನಾನು ಚಪಾತಿ ಟೊಮೊಟೊ ಗೊಜ್ಜುದು. ಗೈಸ್ ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಮಾಡೋ ಸಪೋರ್ಟಿಂದನೇ ನೋಡಿ ಎಷ್ಟೊಂದು ಜನ ಬಾಯಿ ಮುಚ್ಕೊಂಡಿದ್ದಾರೆ. ಇನ್ನೂ ಅಷ್ಟು ಜನದ್ದು ಬಾಯಿ ಮುಚ್ಚಿಸ್ಬೇಕು. ಅದು ಯಾವಾಗ ಆಗುತ್ತೆ ಅಂದರೆ ನಾವು ಲೈಫಲ್ಲಿ ಸೆಟ್ಲ್ ಆದಾಗ ಹಾಗೇ ಆಗುತ್ತೆ. ರಾಯರ ಆಶೀರ್ವಾದ ಮಾಡಿ ತೋರಿಸ್ತೀನಿ. ನಾನು ಆಡ್ಕೊಂಡು ಅವ್ರ ಮುಂದೆ ಬೆಳಗ್ಗೆ ತೋರಿಸೋದು ಹಠ ನನಗೆ. ಸೊ ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.